ಧರ್ಮ ರಾಜಕಾರಣ ನಡೀತಾನೆ ಇರುತ್ತೆ. ಲೋಕಸಮರದ ಟೈಮ್ನಲ್ಲಿ ಕಾಂಗ್ರೆಸ್ಗೆ ಹೊಸದೊಂದು ಆತಂಕ ಶುರುವಾಗಿದೆ. ಹಾಗಾದ್ರೆ ಆ ಆತಂಕ ಯಾವುದು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಧಾನಸಭೆಯಂತೆ ಲೋಕಸಭೆ ಗೆಲ್ಲೋದಕ್ಕೂ ಕೂಡ ಹಲವಾರು ಅಡ್ಡಿ ಆತಂಕಗಳು. ಹಾಗಾದ್ರೆ ಅಡ್ಡಿ ಆತಂಕ ಏನು ಬರ್ತಾ ಇದೆ? ಬ್ರೇಕಿಂಗ್ ನ್ಯೂಸ್. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ 20+ ಸ್ಥಾನವನ್ನು ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ನ ಗುರಿ. ಶತಾಯಗತಾಯ 20 ಬೇಕೇ ಬೇಕು ಅಂತ ಬಿಜೆಪಿಯ ಆ ಬ್ರಹ್ಮಾಸ್ತ್ರಕ್ಕೆ ಕಾಂಗ್ರೆಸ್ನವರು ಪ್ರತ್ಯಸ್ತ್ರವನ್ನು ಹೂಡ್ತಾ ಇದ್ದಾರೆ. ಹಾಗಾದ್ರೆ ಆ ಪ್ರತ್ಯಸ್ತ್ರ ಏನು? ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ತೆರೆದುಕೊಳ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಕಂಟಕವಾಗುತ್ತಾ? ಹಾಗಾದ್ರೆ ಮಗದೊಮ್ಮೆ ಜಾತಿ ಗಣತಿಯ ರಿಪೋರ್ಟ್ ಮತ್ತೆ ಜಾತಿ ಗಣತಿ ಮುನ್ನೆಲೆಗೆ ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಜಾತಿ ಗಣತಿ ಟೆನ್ಷನ್ ನಡುವೆ ಕಾಂಗ್ರೆಸ್ ಇಂದ ಮತ್ತೊಂದು ರಣತಂತ್ರ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಜಾತಿ ಗಣತಿಯನ್ನ ಅಂಗೀಕಾರ ಮಾಡುವುದಕ್ಕೆ ಹಲವಾರು ಅಡ್ಡಿ ಆತಂಕಗಳಿವೆ. ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಿಂದ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನವರು ಕೂಡ ಒಂದು ಪ್ರತ್ಯಸ್ತ್ರವನ್ನು ಹೂಡ್ತಾ ಇದ್ದಾರೆ. ಜಾತಿ ಗಣತಿಯ ಆತಂಕದ ನಡುವೆ ಕಾಂಗ್ರೆಸ್ನಿಂದ ಮಗದೊಂದು ರಣತಂತ್ರ. ಲೋಕಸಮರವನ್ನು ಗೆಲ್ಲೋದಕ್ಕೆ ಆ ರಣತಂತ್ರ ಅವರಿಗೆ ಸಹಕಾರಿಯಾಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲದ ಪ್ರಶ್ನೆ. ಚುನಾವಣಾ ಟೈಮ್ನಲ್ಲಿ ಟಚ್ ಅಂಡ್ ಗೋ ಪಾಲಿಟಿಕ್ಸ್. ಬಿಕಾಸ್ ಅದನ್ನ ಹಿಡ್ಕೊಳ್ಳದೆ ಹೋದ್ರೆ ನಮಗೆ ಒಂದಷ್ಟು ಗೆಲ್ಲುವುದಕ್ಕೆ ಸಾಧ್ಯ ಆಗದೆ ಇರಬಹುದು ಅಂತ ಅವ್ರಿಗೆ ಅನ್ಸಿರಬಹುದು. ರಾಜ್ಯ ರಾಜಕಾರಣದ ಮಗದೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ. ಹಾಗಾದ್ರೆ ಆ ಎಕ್ಸ್ಕ್ಲೂಸಿವ್ ಸ್ಟೋರಿ ಏನು ಅಂತ ನಿಮ್ಮುಂದೆ ಇಡ್ತಾ ಇದೆ ವಿಸ್ತಾರ ನ್ಯೂಸ್. ಬಿಜೆಪಿಯ ರಾಮ ಮಂದಿರ ಅಸ್ತ್ರಕ್ಕೆ ಕಾಂಗ್ರೆಸ್ನವರೀಗ ಜಾತಿ ಗಣತಿಯ ವರದಿಯ ಪ್ರತ್ಯಸ್ತ್ರವನ್ನು ಮಾಡೋಕೆ ರೆಡಿ ಮಾಡ್ಕೋತಿದ್ದಾರೆ. ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಕಾಂತರಾಜು ವರದಿ ಸ್ವೀಕಾರಕ್ಕೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಡಿಸೆಂಬರ್ನಲ್ಲೇ ದೊಡ್ಡ ಮಟ್ಟದ ಬೆಳವಣಿಗೆ ಪಡ್ಕೊಂಡಿತ್ತು ಕಾಂತರಾಜು ವರದಿಯ ಸ್ವೀಕಾರ. ಜನವರಿ 31ರೊಳಗೆ ರಿಪೋರ್ಟ್ ಕೊಡಬೇಕು ಅಂತ ಜಯಪ್ರಕಾಶ್ ಹೆಗಡೆ ಅವರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಪ್ರಬಲ ಸಮುದಾಯಗಳು, ಅದು ಲಿಂಗಾಯತರಾಗಿರ್ಲಿ ಅಥವಾ ಇನ್ನಿತರ ಸಮುದಾಯಗಳಾಗಿರ್ಲಿ, ಆ ಸಮುದಾಯಗಳು ಇದನ್ನ ವಿರೋಧಿಸಿದ್ರು. ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯದವರು, ದೊಡ್ಡ ಸಮುದಾಯಗಳು ಅವರೇ ದೊಡ್ಡ ಸಮಾವೇಶ ಮೀಟಿಂಗ್ ಮಾಡಿದ್ರು, ಸಹಿ ಸಂಗ್ರಹವನ್ನ ಮಾಡಿದ್ರು. ಆ ಪ್ರಬಲ ಸಮುದಾಯಗಳ ವಿರೋಧದ ನಡುವೆ ಈಗ ಜಾತಿ ಗಣತಿಯ ವರದಿಯನ್ನ ಸ್ವೀಕಾರ ಮಾಡಬೇಕು ಅನ್ನೋ ಪ್ಲಾನ್ ನಲ್ಲಿದ್ದಾರೆ. ಅದೇ ಮಗದೊಂದು ಪ್ರತ್ಯಸ್ತ್ರ ಕಾಂಗ್ರೆಸ್ನವರಿಂದ. ಲೋಕಸಭಾ ಚುನಾವಣೆ ಟಾರ್ಗೆಟ್ ಮಾಡಿ ರಿಪೋರ್ಟ್ ಅನ್ನ ಸ್ವೀಕಾರ ಮಾಡೋದಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಗೆ ಕಾಡ್ತಾ ಇರೋದು ಪ್ರಬಲ ಸಮುದಾಯಗಳು ಕೈ ಕೊಟ್ಬಿಡುತ್ತೆ ಅನ್ನೋ ಆತಂಕ. ಈ ತರದ ಕೈ ಹಾಕಿನೇ 2 ಬಾರಿ ಕಾಂಗ್ರೆಸ್ನವರು ಸರಿಯಾಗಿ ಹೊಡೆಸ್ಕೊಂಡಿದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ. ಆದರೆ ಮಗದೊಮ್ಮೆ ಅಟೆಂಪ್ಟ್ ಮಾಡ್ತಿದ್ದಾರೆ. ಈ ಬಾರಿ ಮತ್ತೊಂದು ಸ್ಟ್ರಾಟಜಿಗೆ ಮುಂದಾಗ್ತಿದ್ದಾರೆ. ಲಿಂಗಾಯತ ಸಮುದಾಯದ ಓಲೈಕೆಗೆ ಮುಂದಾದರೂ ಸಿದ್ದರಾಮಯ್ಯನವರು ಒಂದು ಇದನ್ನ ಸ್ವೀಕಾರ ಮಾಡಬೇಕು, ಮಗದೊಂದು ಕಡೆ ಅವ್ರನ್ನ ಓಲೈಕೆಯೂ ಮಾಡಬೇಕು. ಹಾಗಾದ್ರೆ ಆ ಓಲೈಕೆಯ ಪ್ಲಾನ್ ಏನು ಅನ್ನೋದು ಈಗ ತೆರೆದುಕೊಳ್ತಿರುವಂತಹ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನಿಂದ ಒಂದು ಕಡೆ ಲಿಂಗಾಯತ ಸಮುದಾಯದವರ ಓಲೈಕೆ, ಮತ್ತೊಂದು ಕಡೆ ಅಹಿಂದ ಓಲೈಕೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಲಿಂಗಾಯತ ಸಮುದಾಯದವ್ರನ್ನ ಓಲೈಕೆ ಮಾಡಬೇಕು, ಮತ್ತೊಂದು ಕಡೆ ಅಹಿಂದ ಸಮುದಾಯದವ್ರನ್ನ ಓಲೈಕೆ ಮಾಡಬೇಕು. ಕಾಂಗ್ರೆಸ್ನಿಂದ ಲಿಂಗಾಯತ ಸಮುದಾಯಕ್ಕೂ ಕೂಡ ಟಚ್ ಅಂಡ್ ಗೋ ಪಾಲಿಟಿಕ್ಸ್. ಕಾಂತರಾಜು ರಿಪೋರ್ಟ್ ಸ್ವೀಕಾರಕ್ಕೂ ಮುನ್ನ ಲಿಂಗಾಯತರನ್ನ ಓಲೈಕೆ ಮಾಡೋದಕ್ಕೆ ಮುಂದಾದ್ರು. ರಾಜ್ಯದ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣ ಬಸವಣ್ಣನವರ ಹೆಸರನ್ನ ಘೋಷಣೆ ಮಾಡಿದ್ರು. ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಘೋಷಣೆ ಇದು. ಆ ಮೂಲಕ ಅಲ್ಲೆಲ್ಲೋ ಅವರಿಗೆ ನೋವಾಗಿದ್ದಾರೇನೋ ನೋವಾಗುತ್ತೆ. ಬಿಕಾಸ್ ಈಗಾಗಲೇ ಅದರ ವಿರುದ್ಧ ಬಹಿರಂಗವಾಗಿ ಮಾತಾಡಿದವರು ನಮ್ಮ ರಾಜ್ಯದ ದೊಡ್ಡ ಲಿಂಗಾಯತ ಮುಖಂಡರು. ಅದು ಶಾಮನೂರು ಶಿವಶಂಕರಪ್ಪನವರ ಹಿಂದೆ ಹಿಡಿದು
ಇನ್ನಿತರೆ ನಾಯಕರು ಬಹಿರಂಗವಾಗಿ ಮಾತಾಡಿದ್ರು, ಸಹಿ ಸಂಗ್ರಹ ಮಾಡಿದ್ರು, ದೊಡ್ಡ ಮಟ್ಟದ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಬಟ್ ಸ್ಟಿಲ್ ಅದನ್ನ ಸ್ವೀಕಾರ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರಂತೆ. ಬಿಕಾಸ್ ಬಿಜೆಪಿಯ ವಿರುದ್ಧ ಮಗದೊಂದು ಪ್ರತ್ಯಸ್ತ್ರವನ್ನು ಮಾಡೋದಕ್ಕೆ ರೆಡಿಯಾ ಮಾಡ್ಕೋತಿದ್ದಾರೆ. ಆದರೆ ಆ ಸಮುದಾಯದವರು ನಮ್ಮಿಂದ ಬಿಟ್ಟು ಹೋಗಬಾರ್ದು, ಅವ್ರನ್ನ ವಿಶ್ವಾಸದಲ್ಲಿ ಇಟ್ಕೋಬೇಕು. ಹಾಗಾಗಿ ಅಣ್ಣ ಬಸವಣ್ಣನವರ ಹೆಸರನ್ನ ಘೋಷಣೆ ಮಾಡಿದ್ರು ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಅಂತ. ಈ ಮೂಲಕ ಲಿಂಗಾಯತ ಸಮುದಾಯದ ಓಲೈಕೆಗೆ ಮುಂದಾದರು ಸಿದ್ದರಾಮಯ್ಯನವರು. ಬಳಿಕ OBC ಪಟ್ಟಿಗೆ ಸೇರಿಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡುವುದರ ಬಗ್ಗೆ ಚರ್ಚೆ ಕೂಡ ಮಾಡ್ತಿದ್ದಾರೆ. ಕೇಂದ್ರಕ್ಕೆ ಶಿಫಾರಸು ಮಾಡಿ ನಾವು ನಿಮ್ಮ ಪರ ಇದ್ದೀವಿ, ಡೋಂಟ್ ವರಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳುವ ಲೆಕ್ಕಾಚಾರವನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಲೆಟ್ಸ್ ಸಿ ಹೇಗೆ ಬಿಜೆಪಿ ಮತ್ತು JDSನ ಜಂಟಿ ಲೆಕ್ಕಾಚಾರ ಇದೆ, ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನವರ ಈ ಲೆಕ್ಕಾಚಾರ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ. ಮಾರುತಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಅಫ್ಕೋರ್ಸ್ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೊಡಿಲೇಬೇಕು, ಅದು ರಾಜಕೀಯದ ಒಂದು ಭಾಗ, ಲೆಕ್ಕಾಚಾರ. ಅಲ್ಟಿಮೇಟ್ಲಿ ಏನೋ ಗೆಲ್ಲಬೇಕು ಅನ್ನೋ ಸ್ಟ್ರಾಟಜಿ ಇದ್ದೇ ಇರುತ್ತೆ. ಈಗ ಬಿಜೆಪಿ ಮತ್ತು JDSನ ಜಂಟಿಯ ಲೆಕ್ಕಾಚಾರಕ್ಕೆ ಇವರ ಈ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಬಲವನ್ನು ತಂದುಕೊಡುತ್ತೆ ಮತ್ತು ಹೆಚ್ಚು ಸೀಟನ್ನು ಗೆಲ್ಲಿಸ್ಕೊಡುತ್ತೆ? ಹರೀಶ್ ನಾಗರಾಜ್, ವೆರಿ ಗುಡ್ ಮಾರ್ನಿಂಗ್. ಈ ಬಾರಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಟಾರ್ಗೆಟ್ 20 ಇಟ್ಕೊಂಡು ಮುಂದೆ ಹೋಗ್ತಾ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇರುವಂತಹ ಒಂದು ಆತಂಕ, ರಾಜ್ಯದಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಒಂದಷ್ಟು ಚರ್ಚೆಗಳು, ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರೀಯ ಮಟ್ಟದ ನಾಯಕರುಗಳಿಂದ ಈಗಾಗಲೇ ಹಿಂದುತ್ವದ ಅಸ್ತ್ರ ಇಡೀ ದೇಶಾದ್ಯಂತ ಬಳಸ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಹೀಗಾಗಿ ಯಾವ ಅಸ್ತ್ರಗಳನ್ನು ನಾವು ಕೈಗೆ ಇಟ್ಕೊಂಡ್ರೆ ಅದು ನಮಗೆ ಲೋಕಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಹೀಗಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಸಮುದಾಯಗಳು ಕೂಡ ಕಾಂಗ್ರೆಸ್ ಅನ್ನ ಅಪ್ಕೊಂಡಂತಹ ಒಂದು ಹಿನ್ನೆಲೆಯಲ್ಲಿ 135 ಸ್ಥಾನಗಳು ಗೆಲ್ಲೋದಕ್ಕೆ ಕಾರಣವಾಯಿತು. ಅದರಲ್ಲಿ ಬಿಜೆಪಿ ಅವರ ಒಂದು ಪಾತ್ರವೂ ಕೂಡ ಇತ್ತು. ರಾಷ್ಟ್ರೀಯ ನಾಯಕರುಗಳು ಎಲ್ಲ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿದ್ರು ಅನ್ನುವಂಥ ಒಂದು ಸಂದೇಶ ಕಾಂಗ್ರೆಸ್ ನಾಯಕರು ಇಡೀ ರಾಜ್ಯಾದ್ಯಂತ ಅದನ್ನು ಹೆಚ್ಚು ಚರ್ಚೆ ಮಾಡಿದ್ರಿಂದ ಅದರ ಒಂದು ಲಾಭ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಹೆಚ್ಚಾಯಿತು. ಆದರೆ ಆ ವಾತಾವರಣ 2024ರ ಲೋಕಸಭಾ ಚುನಾವಣೆಯಲ್ಲಿ ಆಗುವಂತಹ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಎಚ್ಚೆತ್ತುಕೊಂಡಿರುವಂತಹ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯ ಅವರು ಈ ಟಚ್ ಅಂಡ್ ಗೋ ಪಾಲಿಟಿಕ್ಸ್ಗೆ ಮೊರೆ ಹೋದ್ರ ಅನ್ನುವಂತಹ ಒಂದು ಪ್ರಶ್ನೆಗಳು, ಒಂದು ಚರ್ಚೆಗಳು ಈಗ ಆರಂಭ ಆಗಿರುವಂಥದ್ದು. ವೀಕ್ಷಕರು ಯಾವುದೇ ಸಂಶಯಕ್ಕೆ ಒಳಗಾಗೋದು ಬೇಡ. ಯಾಕಂತ ಹೇಳಿದ್ರೆ ಏನು ಈ ಹೊಸ ಪದ ಟಚ್ ಅಂಡ್ ಗೋ ಅಂತ, ಪ್ರತಿ ಸಮುದಾಯವನ್ನು ಕೂಡ ಟಚ್ ಮಾಡೋದು ಅಂತ, ಚುನಾವಣಾ ದೃಷ್ಟಿಯಿಂದ ನಿಮ್ಮ ಸಮುದಾಯದ ಪರ ನಾವಿದ್ದೀವಿ ಅಂತ. ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಹಣಪಟ್ಟಿ ಕಟ್ತಾ ಇರೋದೇನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಒಕ್ಕಲಿಗ ವಿರೋಧಿ, ಲಿಂಗಾಯತ ವಿರೋಧಿ ಅನ್ನುವಂಥ ಒಂದು ಬಿಂಬಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಒಂದು ಕಡೆ ಒಕ್ಕಲಿಗರಿಗೆ ಅಂದರೆ ಒಕ್ಕಲಿಗ ಪರಮೋಚ್ಚ ನಾಯಕ ದೇವೇಗೌಡರ ಬಳಿಕ ಈಗ ಆ ಸ್ಥಾನದ ಆಕಾಂಕ್ಷಿ ಆಗಿರುವಂತಹ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಡ್ತಿಲ್ಲ ಅನ್ನುವಂಥ ಒಂದು ಕೂಗು ಮತ್ತೆ ಕೊರಗು ಇದು ಚರ್ಚೆ ಆಗ್ತಾ ಇದೆ. ಆ ರೀತಿ ನಾನಿಲ್ಲ ಅನ್ನುವಂಥದ್ದು ಈಗಾಗಲೇ ಬೇರೆ ಬೇರೆ ಸಂದೇಶಗಳನ್ನು ರವಾನೆ ಮಾಡೋದಕ್ಕೆ ಮುಂದಾಗಿದೆ. ಅದೇ ರೀತಿ ಲಿಂಗಾಯತ ಸಮುದಾಯದವರು ಬಹಳಷ್ಟು ಪ್ರಮುಖವಾಗಿ ವಿರೋಧ ಮಾಡ್ತಾ ಇರುವಂಥದ್ದು, ಕಾಂತರಾಜ್ ರಿಪೋರ್ಟ್ ಯಾವುದೇ ಕಾರಣಕ್ಕೂ ನೀವು ಅಕ್ಸೆಪ್ಟ್ ಮಾಡಬಾರ್ದು, ಸ್ವೀಕಾರ ಮಾಡಬಾರ್ದು ಅನ್ನುವಂತಹ ಒಂದು ದೊಡ್ಡ ಧ್ವನಿಯು ಕೂಡ ಎತ್ತಿದ್ದಾರೆ. ಹೀಗಾಗಿ ಆ ಸಮುದಾಯವನ್ನ ಈ ಬಾರಿ ನಾವು ಯಾವ ರೀತಿಯಾಗಿ ಓಲೈಕೆ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಆ ಸಮುದಾಯದಿಂದ ಗೆದ್ದು ಬರೋದಕ್ಕೆ ಕಾರಣ ಆ ಸಮುದಾಯ ನಿರ್ಣಾಯಕ ಪಾತ್ರ ವಹಿಸಿರುವಂಥದ್ದು. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ಸಮುದಾಯವನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರವೇ ಅಣ್ಣ ಬಸವಣ್ಣನವರ ಒಂದು ವಿಚಾರವನ್ನ ಹೆಚ್ಚು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ನಿನ್ನೆ ಕ್ಯಾಬಿನೆಟ್ ನಲ್ಲೂ ಕೂಡ ಆ ವಿಚಾರವನ್ನ ತೆಗೆದುಕೊಂಡು ಅದಕ್ಕೆ ಅನುಮೋದನೆಯನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಆ ಸಮುದಾಯದ ಪರವೂ ಕೂಡ ನಾವಿದ್ದೀವಿ ಅಂತ. ಇದು 2018ರ ವಿಧಾನಸಭಾ ಚುನಾವಣೆಗೂ ಮೊದಲು ಏನು ಫೋಟೋ ಪೊಲಿಟಿಕ್ಸ್ ಅಂತ ಅವತ್ತು ಮಾಡಿದ್ರು, ಅದು ಕೂಡ ವರ್ಕೌಟ್ ಆಗಿರ್ಲಿಲ್ಲ. ಈ ಬಾರಿನೂ ಕೂಡ ಅಂತದ್ದೇ ಒಂದು ವರ್ಕೌಟ್ ಮಾಡುವಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಡೀ ರಾಜ್ಯಾದ್ಯಂತ 28 ಲೋಕಸಭಾ ಕ್ಷೇತ್ರದಲ್ಲೂ ಇರುವಂತಹ ದಲಿತ ಸಮುದಾಯವನ್ನ ಪರಿಗಣಿಸುವ ಸಲುವಾಗಿ ಈ ಸದಾಶಿವ ಆಯೋಗದ ರಿಪೋರ್ಟ್ ಬಗ್ಗೆ ಈ ಹಿಂದಿನ ಸರ್ಕಾರಗಳು ಮಾಡದೇ ಇರುವಂತಹ ಒಂದು ನಿರ್ಧಾರವನ್ನ ನಾವು ಮಾಡಿದೀವಿ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ನಿನ್ನೆ ಆ ರಿಪೋರ್ಟ್ ಅನ್ನ ಕೇಂದ್ರಕ್ಕೆ ಶಿಫಾರಸು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇದ್ದಂತಹ ಒಂದು ಚೆಂಡನ್ನ ಈಗ ದೆಹಲಿಯ ಸರ್ಕಾರದ ಕಡೆಗೆ ನುಗ್ಗಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಈ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲದೇ ಇರುವಂತಹ ಒಂದು ಅಧಿಕಾರವನ್ನ ನಾವು ಚಲಾಯಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ನಿಮ್ಮ ಎಲ್ಲಾ ಸಪೋರ್ಟ್ ನಮಗಿರ್ಬೇಕು ಅನ್ನುವಂತ ಒಂದು ಸಂದೇಹ. ಒಂದು ಕಡೆ ಒಕ್ಕಲಿಗರು, ಮತ್ತೊಂದು ಕಡೆ ಲಿಂಗಾಯತರು, ಮತ್ತೊಂದು ಕಡೆ ಹಿಂದುಳಿದವರು, ಮತ್ತೊಂದು ಕಡೆ
ಮುಸ್ಲಿಮರು ಈ ರೀತಿಯಾಗಿ ಎಲ್ಲಾ ಸಮುದಾಯಗಳನ್ನು ಕೂಡ ಟಚ್ ಮಾಡಿ ಮುಂದೆ ಹೋಗುವಂತ ಒಂದು ಕೆಲಸ ರಾಜ್ಯ ಇದಕ್ಕೆ ಲಿಂಗಾಯತ ಮುಖಂಡರು ಏನೇನು ರಿಯಾಕ್ಷನ್ ಗಳನ್ನ ಕೊಡ್ತಾರೆ ಮತ್ತು ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ, ಈ ಬೆಳವಣಿಗೆ ಕಾಂಗ್ರೆಸ್ನ ಮುಂದಿನ ಲೋಕಸಭಾ ಚುನಾವಣೆಗೆ ಎಷ್ಟು ಮಟ್ಟಿಗೆ ಅವರಿಗೆ ಯಶಸ್ಸನ್ನು ತಂದು ಕೊಡುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಮಾರುತಿ ಪಾವಗಡ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.